ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಫ್ಯಾಷನ್ ಟ್ರೆಂಡ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹಳೆ ಮ್ಯಾಟ್ಸ್ಗೆ ಹೊಸ ಲುಕ್ ಕೊಡೋದು ಹೇಗೆ ಅಂತ ತೋರಿಸ್ತೀನಿ. ಮ್ಯಾಟ್ ನೋಡಿ, ಇದು ಜಸ್ಟ್ 3 or 4 months ಆಗಿದೆ. ಎಲ್ಲ ಕಿತ್ತೋಗಿದೆ ನೋಡಿ, ಹೊಸ ಮ್ಯಾಟ ಇದು. ನಮ್ಗೆ ಇದನ್ನ ರೀಸ್ಟಿಚ್ ಮಾಡೋಷ್ಟು ಪೇಷನ್ಸ್ ಇರಲ್ಲ. ಇನ್ನು ಪ್ರತಿಯೊಂದನ್ನು ಕೂಡಿಸಿ ಹೊಲಿಗೆ ಹಾಕೋದು ನಮ್ಗೆ ತಾಳ್ಮೆ ಇರಲ್ಲ, ಹಾಗೆ ಎತ್ತಿಡಕ್ಕೂ ಮನಸ್ಸು ಬರಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಇದಕ್ಕೆ ಮತ್ತೊಂದು ಹೊಸ ರೂಪ ಕೊಟ್ಟು ಯೂಸ್ ಮಾಡೋ ರೀತಿ ಹೇಗೆ ಅನ್ನೋದನ್ನು ನಾನು ಇವತ್ತು ತೋರಿಸ್ತೀನಿ. ಇದಕ್ಕೆ ನಾನು ಇದು ಹಳೆ ಬೆಡ್ಶೀಟು, ಇದನ್ನು ಯೂಸ್ ಆಗಬೇಕು, ಇದು ರೀಯೂಸ್ ಆಗಬೇಕು. ಅದನ್ನು ಮಾಡೋದನ್ನು ನಾನು ಇವಾಗ ಸಿಂಪಲ್ಲಾಗಿ ಹೇಳ್ತೀನಿ. ಇವಾಗ ಇಲ್ಲಿ ಏನು ಮಾಡಿ, 1/2 ಇಂಚ್ ಹೀಗೆ 1/2 ಇಂಚ್ ಮಾಡಿಕೊಂಡು ಜಸ್ಟ್ ಜಾಯಿನ್. ಈಗ ಇದನ್ನು ಕಟ್ ಮಾಡ್ಕೋಬೇಕು. ಫಸ್ಟ್ ಸರ್ಕಲ್ ಇದೆಯಲ್ಲ, ಈಚೆಗೆ 1/2 ಇಂಚ್ ಎಕ್ಸ್ಟ್ರಾ ಹಾಕಿದ್ದೀನಿ, ಇದನ್ನು ಕಟ್ ಮಾಡ್ಕೋಬೇಕು. ಇದನ್ನೇ ಪೇಪರ್ ಕಟ್ಟಿಂಗ್ ಇಟ್ಕೊಂಡ್ಬಿಟ್ಟು ಸುತ್ತಲೂ ಮಾರ್ಕ್ ಮಾಡ್ಕೋಬೇಕು. ಇವಾಗೆಲ್ಲ ಕಟ್ಟಿಂಗ್ ಮಾಡಿ ಆಗಿದೆ, 2 ಪೀಸು. ಇವಾಗ ಇದನ್ನು ಜಾಯಿನ್ ಮಾಡೋದು ಹೀಗೆ ಇಟ್ಕೋಬೇಕು, ಡಿಸೈನು ಒಳಗಿರಬೇಕು. ಮುಖಾಮುಖಿ ಇವಾಗ ಹೀಗೆ 1/2 ಇಂಚ್ ಒಳಗಡೆ ಹಾಕಬೇಕು. ಒಂದಿಷ್ಟು ಗ್ಯಾಪ್ ಬಿಟ್ಕೋಬೇಕು, ಇಷ್ಟು ಇಷ್ಟು. ಇದು ರಿವರ್ಸ್ ಮಾಡೋಕ್ಕೆ ಇದನ್ನು ತೋರಿಸ್ತೀನಿ. ಇವಾಗ ಡಿಸೈನ್ ಒಳಗಡೆ ಇದೆ, ಹೊರಮುಖವಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಒಂದು 1/2 ಇಂಚ್ ಒಳಗಡೆಯಿಂದ ಹೊಲಿಗೆ ಹಾಕಿ. ಇನ್ನೊಂದು ಡಬಲ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಇವಾಗ ಹೊಲ್ದಾಗಿದೆ. ಇವಾಗ ಏನು ಮಾಡಿ, ಸ್ವಲ್ಪ ಕಚ್ಚಾಗ್ತಾ ಇದ್ದೀನಿ, ಯಾಕಂದರೆ ಇದು ಓವೆಲ್ ಶೇಪಲ್ಲಿ ಇದೆಯಲ್ಲ. ಸ್ಕ್ವೇರ್ ಆದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಕ್ಲೋಸ್ ಮಾಡಬೇಕು. ಈಗ ಒಳಗೆ ಫೋಲ್ಡ್ ಮಾಡಿಕೊಂಡು ಫ್ರೆಂಡ್ಸ್, ಇದೆಲ್ಲ ಕಂಪ್ಲೀಟ್ ಆಗಿದೆ. ಇದನ್ನು ನೀವು ಮನೇಲಿ ಟ್ರೈ ಮಾಡಿ. ಮಿಷನ್ ಇಲ್ದವರು ಕೈಯಿಂದನೂ ಸ್ಟಿಚ್ ಮಾಡ್ಕೋಬಹುದು, ಸುಲಭ ಆಗಿದೆ. ಒಂದು 10 ಮಿನಿಟ್ಸಲ್ಲೆಲ್ಲ ಕಂಪ್ಲೀಟ್ ಆಗುತ್ತೆ.
ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.